ಬೆಳಗಾವಿಯ ಸುವರ್ಣಸೌಧದಲ್ಲಿ ಇದೇ 9ನೇ ತಾರೀಕಿನಂದು ಚಳಿಗಾಲ ಅಧಿವೇಶನ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಈಗ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ನಾನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತೇಳಿ. ಇದು ಏನಂತಂದರೆ ಈಗಾಗಲೇ ಕೊನೆಯ ಹಂತಿನ ಏನು ತಯಾರಿ ಏನಿದೆ ಆ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಈ ಸಿದ್ಧತೆಯನ್ನು ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. 10 ದಿನಗಳ ಕಾಲ ಬೆಳಗಾವಿಯಲ್ಲಿ ನಡೀತಕ್ಕಂಥ ಚಳಿಗಾಲ ಅಧಿವೇಶನಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕು, ವಸತಿ ಹಾಗೆಯೇ ಊಟದ ವ್ಯವಸ್ಥೆ ಸೇರಿದಂತೆ ಎಲ್ಲ ಸಿದ್ಧತೆಗಳನ್ನು ಈಗ ಜಿಲ್ಲಾಡಳಿತ ಮಾಡಿಕೊಳ್ತಾ ಇದೆ. ಅದಕ್ಕಾಗಿಯೇ ಈಗ ಮತ್ತೊಂದು ಕಡೆ ಏನಂತಂದರೆ ಬೆಳಗಾವಿಯ ಸುವರ್ಣಸೌಧದ ಮುಂಭಾಗದಲ್ಲಿ ಏನು ಗಾರ್ಡನ್ ನಿರ್ಮಾಣ ಆಗ್ತಾ ಇದೆ ಆ ಗಾರ್ಡನ್ ನಿರ್ಮಾಣ ಕಾರ್ಯವೂ ಸಹ ಪ್ರಗತಿಯಲ್ಲಿರುವಂಥದ್ದು. ಒಟ್ಟಾರೆ ಏನಂತಂದರೆ 9ನೇ ತಾರೀಕಿನ ಒಳಗಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈ ಕುರಿತಂತೆ ಮಾತನಾಡಲಿಕ್ಕೆ ನನ್ನ ಜೊತೆ ಈಗ ಬೆಳಗಾವಿ ಜಿಲ್ಲಾಧಿಕಾರಿಯಾಗಿರುವಂಥ ಮೊಹಮ್ಮದ್ ರೋಷನ್ ಅವರು ನನ್ನ ಜೊತೆ ಇದ್ದಾರೆ. ಅವರನ್ನು ಮಾತಾಡ್ತೀನಿ. ಸರ್, ಈಗ ತಯಾರಿ ಎಲ್ಲ ಪ್ರಿಪರೇಷನ್ ಆಗಿದೆ, ಯಾವುದೇ ತೊಂದರೆ ಆಗಲ್ಲ. ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. 2750 ಕೊಠಡಿಗಳನ್ನು ನಾವು ಬುಕ್ ಮಾಡ್ಕೊಂಡಿದ್ದೀವಿ. ಗೆಸ್ಟ್ ಹೌಸಸ್ ಇರ್ಬೋದು, ಸರ್ಕ್ಯೂಟ್ ಹೌಸ್ ಇರ್ಬೋದು, ಇನ್ಸ್ಪೆಕ್ಷನ್ ಬಂಗ್ಲೂಸ್ ಇರ್ಬೋದು, ಖಾಸಗಿ ಹೋಟೆಲ್ಗಳಿರ್ಬೋದು, ಎಲ್ಲ ರೀತಿಯ ಬುಕ್ಕಿಂಗ್ ಮಾಡಿದ್ದೀವಿ. ಎಲ್ಲರಿಗೂ ಕಮ್ಯುನಿಕೇಟು ಮಾಡಿದ್ದೀವಿ ಎಲ್ಲೆಲ್ಲಿ ಅಕಾಮಿಡೇಷನ್ ಇದೆ ಅಂತ ಹೇಳಿ. ಅದಲ್ಲದೆ ಊಟದ ವ್ಯವಸ್ಥೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಫೋನ್ ಮಾಡಿ ಹೇಳಿದ್ದಾರೆ. ಕ್ವಾಲಿಟಿ ಆಫ್ ಫುಡ್ ಮೇಂಟೈನ್ ಮಾಡಬೇಕು. ಎಲ್ಲ ಶಾಸಕರಿಗೆ, ಸಚಿವರಿಗೆ ಹಾಗೂ ಎಲ್ಲ ಸಿಬ್ಬಂದಿ ಯಾರ್ಯಾರು ಬರ್ತಾರೆ ಒಳ್ಳೆ ಊಟ ಕೊಡಿಸ್ಬೇಕು ಅಂತ ಹೇಳಿದರು. ಆ ನಿಟ್ಟಿನಲ್ಲಿಯೂ ನಾವು ಕಾಳಜಿ ವಹಿಸ್ತಾ ಇದ್ದೀವಿ. ನನ್ನ ಜೊತೆ ನನ್ನ ಟೀಮ್, CEO ಅವರು, SP ಅವರು, ಕಮಿಷನರ್ ಅವರು, ಪೊಲೀಸ್ ಕಮಿಷನರ್, ಬೆಳಗಾವಿ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಅದ್ಧೂರಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈಗ ಇದ್ರ ಜೊತೆಗೆ ಏನಂತಂದ್ರೆ ಬೆಳಗಾವಿ ಅಧಿವೇಶನ ಅಂದರೆ ಪ್ರತಿಭಟನೆಗಳ ಹಬ್ಬ ಅನ್ನೋ ರೀತಿಯಲ್ಲಿ ನಡೆಯುತ್ತೆ. ಅದನ್ನ ಎದುರಿಸಲಿಕ್ಕೆ ಯಾರು ಬೇಕಂತ ಪ್ರತಿಭಟನೆ ಮಾಡಲ್ಲ. ಯಾರ್ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ಏನಾದರೂ ಕಾರಣ ಇರುತ್ತೆ. ನಿನ್ನೆ ಮೊನ್ನೆ ನಾನು ಪೊಲೀಸ್ ಕಮಿಷನರ್ ಅವರು ಎಲ್ಲ ಪೂರ್ವಭಾವಿ ಸಭೆ ನಡೆಸಿದ್ದೀವಿ. ಯಾರ್ಯಾರಿಗೆ ಮನವೊಲಿಕೆ ಮಾಡಲಿಕ್ಕೆ ಆಗಿದೆ ಅವರು ಒಪ್ಕೊಂಡಿದ್ದಾರೆ, ನಾವು ವಾಪಸ್ ತಗೊಳ್ತೀವಂತ. ಸ್ವಲ್ಪ ಒಂದೆರಡು ವಿಚಾರಗಳು ಸ್ಟೇಟ್ ಲೆವೆಲ್ ವಿಚಾರಗಳು ಅವರು ಪ್ರತಿಭಟನೆ ಮಾಡ್ತಾರೆ. ಇಲ್ಲಿ ಕೊಂಡಸ್ಕೊಪ್ಪದಲ್ಲಿ ಹಾಗೂ ನಮ್ಮ ಸುವರ್ಣ ಗಾರ್ಡನಲ್ಲಿ ಒಟ್ಟು ಒಂದು ಸಮಯಕ್ಕೆ 5000 ಜನರನ್ನು ನಾವು ಕೂರಿಸಲಿಕ್ಕೆ ಆಗುತ್ತೆ. ವ್ಯವಸ್ಥಿತವಾಗಿ ಅವರವರ ದೂರ ಅರ್ಜಿಯನ್ನು ಕೊಡಲಿಕ್ಕೆ ಶಾಸಕರುಗಳಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಮುಟ್ಟಿಸಲಿಕ್ಕೆ ಎಲ್ಲ ಏನು ಒಂದು ಅನುಕೂಲ ಮಾಡಿಕೊಡಬೇಕೋ ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ನಾವು ಸದ್ದಾಗಿದ್ದೀವಿ. ಕೊನೆಯದಾಗಿ ಈಗ ಎಷ್ಟು ಜನರಿಗೆ ಈ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಿ? ಈಗ ಅಧಿಕಾರಿಗಳು, ಸಚಿವರು, ಶಾಸಕರು ಸೇರಿದಂತೆ ಎಷ್ಟು ಜನಕ್ಕೆ ಪ್ರತಿ ದಿವಸ ಪೊಲೀಸ್ ಸಿಬ್ಬಂದಿ, ನಮ್ಮ ಸಿಬ್ಬಂದಿ ಎಲ್ಲರನ್ನೂ ಸೇರಿಸ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಂದ ತಳಮಟ್ಟದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ತನಕ ನಾವು ಒಟ್ಟು ನೋಡಿದ್ದೀವಿ. ಅಂದರೆ ಸರಿಸುಮಾರು ಒಂದು 12-13 ಸಾವಿರ ಜನ ಸಿಬ್ಬಂದಿಗಳಾಗ್ತಾರೆ. ಇದಲ್ಲದೆ ಸಾರ್ವಜನಿಕರು ಬರ್ತಾರೆ. ಪ್ರತಿ ದಿವಸ ನನ್ನ ಪ್ರಕಾರ ಒಂದು 5-6 ಸಾವಿರ ಜನ ಸಾರ್ವಜನಿಕರು ಬರ್ತಾರೆ. ಎಲ್ಲರಿಗೂ ಯಾವುದೇ ತೊಂದರೆ ಆಗದಂತೆ, ಯಾವುದೇ ರೀತಿಯ ಅಡ್ಡಿ ಬರದಂತೆ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಎಲ್ಲ ಕಡೆ ಹಗಲು ರಾತ್ರಿ ನೋಡದೆ ನಮ್ಮ ಎಲ್ಲ ಆಫೀಸರ್ಸ್, ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಈ ಸತಿ ಚಳಿಗಾಲ ಅಧಿವೇಶನ ಯಶಸ್ಸಾಗುತ್ತೆ. ಸುಗಮವಾಗಿ ಅಧಿವೇಶನ ನಡೀಲಿಕ್ಕೆ ಏನೆಲ್ಲ ತಯಾರಿಗಳು ಬೇಕು ಆ ಎಲ್ಲ ತಯಾರಿಗಳನ್ನು ನಾವು ಕೈಗೊಂಡಿದ್ದೀವಿ ಅನ್ನೋ ಮಾತನ್ನು ಜಿಲ್ಲಾಧಿಕಾರಿಯಾಗಿರುವಂಥ ಮೊಹಮ್ಮದ್ ರೋಷನ್ ಅವರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಏನಂತಂದರೆ ಬೆಳಗಾವಿ ಚಳಿಗಾಲ ಅಧಿವೇಶನಕ್ಕೆ ಈಗ ಸಂಪೂರ್ಣವಾಗಿ ಎಲ್ಲ ಸಿದ್ಧತೆಗಳು ಮುಗಿದಿರುವಂಥದ್ದು. ಈಗ ಏನಿದ್ರು ಸಹ ಏನಂತಂದರೆ ಅಧಿಕಾರಿಗಳು ಹಾಗೇನೆ ರಾಜಕಾರಣಿಗಳು ಜೊತೆಗೆ ಬೇರೆ ಬೇರೆ ಜನ ಏನು ಬರ್ತಾರೆ ಅವರ ಸ್ವಾಗತ ಮಾತ್ರ ಇಲ್ಲಿ ನಡಿಬೇಕಾಗಿರುವಂಥದ್ದು. ಕ್ಯಾಮ್ರಾಮನ್ ರೋಜ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.